ಸಿಂಪಲ್ ಆಗಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರೋ ರಾಗಿ ರೊಟ್ಟಿ ಹುರುಳಿ ಚಟ್ನಿನ ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಕಲ್ತ್ಕೊಂಡು ಬರೋಣ. ಮೊದಲು ಚಟ್ನಿಗೆ ಏನೇನು ಬೇಕೋ ನೋಡ್ಕೊಂಡು ಬರೋಣ. ಚಟ್ನಿ ಮಾಡಲಿಕ್ಕೆ ನಾವು ಈಗ ಹುರುಳಿಕಾಳನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಸೊ ನಾನು 2 ಟೇಬಲ್ ಸ್ಪೂನ್ ಹುರುಳಿಕಾಳನ್ನು ತೊಗೊಂಡಿದ್ದೇನೆ. ಈಗ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ವಾ. ಹುರುಳಿಕಾಳು ಚೆನ್ನಾಗಿ ರೋಸ್ಟ್ ಆದಾಗ ಅದು ಸಿಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆಗ ನಾವು ಉಳಿದಿರೋ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಸಾಕು. ಈಗ ಕಲರ್ ಚೇಂಜ್ ಆಗಿ ಸಿಡಿತಾ ಇದೆ. ಇದಕ್ಕೆ ನಾವು ಬ್ಯಾಡಗಿ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಕೊಬ್ಬರಿ ತುರಿ, ಕೊತ್ತಂಬರಿ ಬೀಜ, ಜೀರಿಗೆ, ಬಿಳಿ ಎಳ್ಳು, ಹುರಿಗಡಲೆ ಮತ್ತು ಕರಿಬೇವು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲ ಚೆನ್ನಾಗಿ ರೋಸ್ಟ್ ಆದಾಗ ಚಟ್ನಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರ್ತದೆ. ಈಗ ಆಲ್ಮೋಸ್ಟ್ ರೋಸ್ಟ್ ಆಗಿದೆ ಎಲ್ಲ ಸಹ. ಈಗ ಇದನ್ನು ತೆಗೆದು ತಣ್ಣಗಾಗಲಿಕ್ಕೆ ಬಿಡಬೇಕು. ಒಮ್ಮೆ ಎಲ್ಲ ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಹುಣಸೆ ಹಣ್ಣನ್ನು ಸೇರಿಸ್ಕೊಂಡು ಚೆನ್ನಾಗಿ ರುಬ್ಬಿದರೆ ರುಚಿಕರವಾದ ಹುರುಳಿಕಾಳಿನ ಚಟ್ನಿ ರೆಡಿ ಆಗ್ತದೆ. ಈಗ ರಾಗಿ ರೊಟ್ಟಿಯನ್ನು ಹೇಗೆ ಮಾಡೋದಂದರೆ, ಯಾವ ಕಪ್ಪಲ್ಲಿ ಹಿಟ್ಟನ್ನು ತಗೊಳ್ತಿರೋ ಅದೇ 1 ಕಪ್ ನೀರನ್ನು ತಗೊಳ್ಬೇಕು. ಇದಕ್ಕೆ ಅರ್ಧ ಸ್ಪೂನ್ ಸಾಲ್ಟನ್ನು ಹಾಕಿ ನೀರನ್ನು ಕುದಿಲಿಕ್ಕೆ ಬಿಡಬೇಕು. ಈಗ ನೀರು ಕುದೀತಾ ಇದೆ. ಈಗ ಇದಕ್ಕೆ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಗಂಟು ಬಾರದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ತಣ್ಣಗಾಗಿದೆ. ಇದನ್ನು ಕೈಯಲ್ಲಿ ಕಲಿಸ್ಕೊಳ್ಳೋಣ. ಎಕ್ಸ್ಟ್ರಾ ನೀರು ಏನು ಹಾಕೋದು ಬೇಡ. ಹಾಕಿರೋ 1 ಕಪ್ ನೀರೇ ಕರೆಕ್ಟ್ ಹಿಟ್ಟಿನ ಅಳತೆ ಇರ್ತದೆ. ಈಗ ನಾವು ಚಪಾತಿಯನ್ನು ಹೇಗೆ ಲಟ್ಸ್ಕೊಳ್ತೀವೋ ಹಾಗೆ ರಾಗಿ ಹಿಟ್ಟನ್ನು ಉಂಡೆಯನ್ನಾಗಿ ಮಾಡಿಕೊಂಡು ರಾಗಿ ಹಿಟ್ಟನ್ನೇ ಯೂಸ್ ಮಾಡಿ ಚೆನ್ನಾಗಿ ಲಟ್ಸ್ಕೊಳ್ಳೋಣ. ಈಗ ಲಟ್ಸ್ಕೊಂಡಾಗಿದೆ. ಈಗ ತವಾವನ್ನು ಬಿಸಿ ಆಗಲಿಕ್ಕೆ ಬಿಟ್ಟು ಈಗ ಬಿಸಿ ಆದ ನಂತರ ಅದಕ್ಕೆ ತಟ್ಟಿರೋ ರಾಗಿ ರೊಟ್ಟಿಯನ್ನು ಹಾಕ್ಕೊಳ್ಳೋಣ. ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೋಡಿ, ಪೂರಿ ಥರ ರಾಗಿ ರೊಟ್ಟಿ ಉಬ್ಬಿ ಬರ್ತಾ ಇದೆ. ಈಗ ರಾಗಿ ರೊಟ್ಟಿ ಹುರುಳಿ ಚಟ್ನಿ ರೆಡಿ ಆಗಿದೆ.